ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ದೀಪೋತ್ಸವಕ್ಕೆ ಅಂತ ಬಂದಿದ್ವಿ, ಭಾಳ ಖುಷಿಯಾಯಿತು. ದೀಪೋತ್ಸವ ಅಂದರೆ ಬೆಳಕಿನ ಹಬ್ಬ. ಅಷ್ಟು ದೀಪಗಳ ಮಧ್ಯೆ ಕೃಷ್ಣನ ನೋಡೋದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಅದು ಬೇರೆ ನಂಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ತುಂಬ ಖುಷಿ ಕೊಟ್ಟಿದ್ದ ವಿಷಯ ಏನಂದರೆ ಪಲ್ಲಕ್ಕಿಲಿ ಆ ದೇವರುಗಳನ್ನ ಸುತ್ತಿಸಿ 2 ರೌಂಡ್ ಮಾಡಿದ್ರಲ್ಲ, ಅದು ಭಾಳ ಅಂದರೆ ಭಾಳ ಮನಸ್ಸಿಗೆ ಒಂಥರ ಸಮಾಧಾನ ಕೊಡ್ತು. ಮಧ್ಯೆ ಮಧ್ಯೆ ಹರೇ ಕೃಷ್ಣಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆ ಪಲ್ಲಕ್ಕಿನ ತೂಗಿದ್ರಲ್ಲ, ಆ ತೂಗು ಸೇವೆ ಇತ್ತಲ್ಲ, ಅದು ಭಾಳ ಮನಸ್ಸಿಗೆ ಸಮಾಧಾನ ಕೊಡ್ತು. ದೇವಸ್ಥಾನದಲ್ಲಿ ಒಂದು ಎನರ್ಜೀಸ್ ಇರುತ್ತೆ. ಆ ಎನರ್ಜಿ ನಮ್ಗೆ ಯಾವಾಗಲೂ ಬೇಕು, ಯಾಕಂದ್ರೆ ನಾವು ಹಲವಾರು ಕಡೆ ಓಡಾಡ್ತೀವಿ, ನಮ್ಗೆ ಎಷ್ಟೋ ಕಡೆ ಆ ಎನರ್ಜಿ ಸಿಗಲ್ಲ. ಆದರೆ ದೇವಸ್ಥಾನ, ಈ ಉತ್ಸವಗಳು, ಈ ಪುಣ್ಯ ಕಾರ್ಯಗಳಿಗೆ ಅಥವಾ ಒಳ್ಳೆಯ ಪುಣ್ಯ ಸ್ಥಳಗಳಿಗೆ ಬಂದಾಗ ಆ ಎನರ್ಜೀಸು ನಮ್ಮೊಳಗೂ ಬಂದು ನಮ್ಮಲ್ಲೂ ಕೆಲವೊಂದು ಏನೋ ಚೇಂಜಸ್ ಆಗುತ್ತೆ, ನಾವು ಅದನ್ನು ಅಳವಡಿಸ್ಕೋಬಹುದು ಅಂತ ಬರಬೇಕು. ನಾನು ಇದನ್ನೆಲ್ಲರಲ್ಲೂ ಕೇಳ್ಕೊಳ್ತೀನಿ, ವಾರಕ್ಕೊಂದು ದಿನನಾದರೂ ಒಂದು ದೇವಸ್ಥಾನ ವಿಸಿಟ್ ಮಾಡಿ ಅಂತ. ಸೊ ಅವನಿರೋವಾಗ ನಾವೇನು ಕೇಳೋದು, ಎಲ್ಲರನ್ನೂ ಚೆನ್ನಾಗಿಟ್ರಪ್ಪ ಅಂತ ಕೇಳ್ಬೋದು ಅಷ್ಟೇ. ಅದು ನಮ್ಮ ಎಲ್ಲ ಹಬ್ಬಗಳನ್ನೂ ಮನೇಲಿ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಮತ್ತು ಭಗವಂತನ ಒಂದು ಕನೆಕ್ಷನ್ನ, ಆ ಕನೆಕ್ಟಿವಿಟಿನ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.